ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಬೇಕರಿ ಹೌಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹೇಳ್ತಾ, ಬೇಕರಿ ಸ್ಟೈಲ್ ಬಳೆ ಪೇಡ ಮಾಡುವ ವಿಧಾನ ಯಾವ ರೀತಿ ಅನ್ನೋದು ತಿಳಿಯೋಣ ಬನ್ನಿ. ಮೊದಲಿಗೆ ಬೇಕರಿಯಲ್ಲಿ ಸಿಗುವಂತಹ ಸಪ್ಪೆ ಕೋವ 200 ಗ್ರಾಂ ತೆಗೆದುಕೊಳ್ಳಬೇಕು. ನಂತರ 70 ಗ್ರಾಂ ಸಕ್ಕರೆಯನ್ನು ಹಾಕಿ ನಿಧಾನವಾಗಿ ಮಿಕ್ಸ್ ಮಾಡಿಕೊಳ್ಳಿ. ಮಿಕ್ಸ್ ಆದ ನಂತರ 1 ಸ್ಪೂನ್ ತುಪ್ಪವನ್ನು ಹಾಕಿ ಮಿಕ್ಸ್ ಮಾಡಿ, ಮತ್ತು ಅದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಮಿಕ್ಸ್ ಆದ ನಂತರ ಸೈಡಿಗೆ ಇಟ್ಟುಕೊಳ್ಳಿ ಮತ್ತು ಗ್ಯಾಸ್ ಮೇಲೆ ಒಂದು ತವವನ್ನು ಇಟ್ಟು ಗ್ಯಾಸನ್ನು ಲೋ ಫ್ಲೇಮ್ ಮಾಡಿ ತಿರುಗಿಸುತ್ತಲೇ ಇರಿ. ನೀರನ್ನು ಹಾಕುವ ಅವಶ್ಯಕತೆ ಇರುವುದಿಲ್ಲ, ನಿಧಾನವಾಗಿ ತಿರುಗಿಸುತ್ತಲೇ ಇರಿ. ಬಿಸಿ ಆದಂತೆ ಅದು ಆಟೋಮೆಟಿಕ್ ಫುಲ್ಲು ಲೂಸ್ ಆಗುತ್ತೆ. ನೋಡಿ, ಬಿಸಿಯಾದಂತೆ ಲೂಸ್ ಆಗುತ್ತಲೇ ಇದೆ. ನಿಧಾನವಾಗಿ ತಿರುಗಿಸುತ್ತಲೇ ಇರಬೇಕು. ನೀವು ನೋಡ್ತಿರ್ಬೋದು ಯಾವ ರೀತಿ ಪೇಸ್ಟ್ ರೀತಿ ಆಗಿದೆ ಅಂತ. ತಿರುಗಿಸುತ್ತಲೇ ಇರಿ. ಯಾವುದೇ ಕಾರಣಕ್ಕೂ ತಿರುಗಿಸುವುದನ್ನು ನಿಲ್ಲಿಸಬೇಡಿ. ನೀವು ನೋಡ್ತಿರ್ಬೋದು ತಿರುಗಿಸುತ್ತಲೇ ಗಟ್ಟಿಯಾದಂತೆ ಕಾಣುತ್ತೆ. ಈ ಥರ ಗಟ್ಟಿಯಾದ ಮೇಲೆ 1-2 ನಿಮಿಷ ತಿರುಗಿಸುತ್ತಲೇ ಇರಬೇಕು. ಎರಡು ನಿಮಿಷ ಆದ ನಂತರ ಗ್ಯಾಸನ್ನು ಆಫ್ ಮಾಡಿ 10 ನಿಮಿಷಗಳ ಕಾಲ ಆರೋಕ್ಕೆ ಬಿಡಬೇಕಾಗುತ್ತೆ. ತಣ್ಣಗಾದ ಮೇಲೆ
ಒಂದು ಪ್ಲೇಟ್ ಅಥವಾ ಇತರ ಟ್ರೈ ಯಾವುದಾದ್ರೂ ಇದ್ದರೆ ನಿಮ್ಮ ಮನೆಯಲ್ಲಿ ತೆಗೆದುಕೊಳ್ಳಿ. ಪ್ಲೇಟ್ ಮೇಲೆ ಎಲ್ಲವನ್ನು ಹಾಕಿಕೊಳ್ಳಿ. ತುಂಬ ಸ್ಮೂತ್ ಇದ್ದರೆ ಸ್ವಲ್ಪ ಮೈದಾ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ, ಟೈಟ್ ಆಗುತ್ತೆ. ಜಾಸ್ತಿ ಲೂಸ್ ಇದ್ದರೆ ಪೇಡ ಬರುವುದಿಲ್ಲ. ನೋಡ್ತಿರುವ ಹಾಗೆ ಸಣ್ಣ ಸಣ್ಣದಾಗಿ ಉಂಟೆ ಮಾಡಿಕೊಳ್ಳಿ. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಉಂಟೆಯನ್ನು ಹಾಕಿಕೊಳ್ಳಿ. ಜಾಸ್ತಿ ದಪ್ಪ ಬೇಡ. ಉಂಟೆ ಆದ ನಂತರ ಸ್ವಲ್ಪ ರೌಂಡ್ ಆಗಿ ಫಿನಿಶಿಂಗ್ ಮಾಡಬೇಕಾಗುತ್ತೆ. ಫಿನಿಶಿಂಗ್ ಮಾಡಿದ್ರೆ ಪೇಡ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಅದೇ ಕಾರಣಕ್ಕೆ ಸ್ವಲ್ಪ ಫಿನಿಶಿಂಗ್ ಮಾಡಿ ರೌಂಡ್ ಆಗಿ. ಚಿಕ್ಕದೊಂದು ಬಳೆಯನ್ನು ತೆಗೆದುಕೊಳ್ಳಿ. ನಂತರ ತುರಿದಿರುವಂತಹ ಬಾದಾಮಿ ಪಿಸ್ತಾವನ್ನು ತುರಿದಿಟ್ಕೊಂಡಿದ್ದೀನಿ ಆವಾಗಲೇ. ಅದನ್ನು ಸ್ವಲ್ಪ ಒಂದೆರಡೆರಡು ಮೆತ್ತಿಸಿಕೊಂಡು ಅದನ್ನು ಒಳಗಡೆ ಇಟ್ಟು ಈ ಥರ ಬೆರಳುಗಳಲ್ಲಿ ನಿಧಾನವಾಗಿ ಒತ್ತಿ ನಿಧಾನವಾಗಿ ತೆಗೆದರೆ ಪೇಡ ರೆಡಿಯಾಗುತ್ತೆ. ನೋಡಿ ಯಾವ ರೀತಿ ಬಂದಿದೆ ಅಂತ. ಫಿನಿಶಿಂಗು ಅಷ್ಟೇ ನೀಟಾಗಿ ಬಂದಿದೆ. ಬೇಕರಿಯಲ್ಲಿ ಯಾವ ರೀತಿ ಸಿಗುವುದೋ ಅದೇ ರೀತಿ ಬಂದಿದೆ. ನಿಧಾನವಾಗಿ ಪ್ರೆಸ್ ಮಾಡಿ ಒಂದೊಂದೇ ಮಾಡಿಕೊಳ್ಳಿ. ಹಾಗೆ ನಮ್ಮ ಪೇಜನ್ನು ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರೆಯಬೇಡಿ.